ಅಳಿಸಬೇಡ ಮಗುವ ಬಾರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಈ ತರ ಗೊತ್ತಿಲ್ಲ ನಮ್ಗೆ ಬಂದಿದ್ದಾರೆ ಮದ್ವೆಗೆ ಇವ್ರದ್ದು ಏನು ಕಾಣಿಕೆ ಕೊಟ್ಟಿಲ್ಲ ಅಂದ್ಬಿಟ್ಟು ಇವತ್ತು ಕೊಡೋದಕ್ಕೆ ಬಂದಿದ್ದಾರೆ. ಕುಡಿದಿರಾ ನೀವು ಅವ್ರನ್ನ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಇಕ್ಕೋಬೇಕು ಅಂತ ಹೇಳ್ತಾರೆ. ಅಂದ್ರೆ ಹಣೆಗೆ ಇಕ್ಕೋಬೇಕು ಅಂತ ಮುಖ ತೊಳಿತೀರಾ? ಇವರಲ್ಲಿ ಏನ್ ಇಷ್ಟ ಆಯ್ತು ಅವ್ರಿಗೆ? ಹೆಂಗೆ ನೀವು ನನ್ನ ಓಕೆ ಮಾಡಿದ್ರಿ? ನಿಮ್ ಜೊತೆ ಮಾತಾಡ್ಬೇಕು, ನಿಮ್ ಹತ್ರ ಮಾತಾಡಲ್ಲ. ನಮ್ ಅವ್ರೇನು ಹೇಳ್ತಾರೆ ಅನ್ನಂದು ಅದೇ. ಅವರು ನಿಮ್ಗೆ ಜ್ಯೂಸ್ ಕೊಟ್ಟಾಗ ತಲೆ ಎತ್ತಿದಾಗ ಅವ್ರನ್ನ ನೋಡಿದಾಗ ಹೇಗೆ ಅನಿಸ್ತಿದೆ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ರಶ್ಮಿ ಚಾನಲ್. ಸೊ ಏನಕ್ಕೆ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಅಂತಂದರೆ, ನಾಳೆ ಬೆಳಿಗ್ಗೆ ಶ್ರೀಕಂಠೇಶ್ವರ ನಂಜನಗೂಡ ತೇರು ಎಳೆಯೋದು ಅದು ನಡೀತಾ ಇದೆ. ಸೊ ಹಂಗಾಗಿ ನಾನು ಒನ್ ಟೈಮು ಕೂಡ ಎಲ್ಲೂ ತೇರು ಎಳೆಯೋದು ನಾನು ನೋಡಿಲ್ಲ. ಸೊ ಹಂಗಾಗಿ ಫಾರ್ ದ ಫಸ್ಟ್ ಟೈಮ್ ಹೆಂಗಿರುತ್ತೆ ಹೆಂಗೆ ಏನು ಅಂತ ಅಂದ್ಕೊಂಡು ಬರೀ ಟಿ ವಿಯಲ್ಲಿ ಅಷ್ಟೇ ನೋಡ್ತಾ ಇದ್ದಿದ್ದು, ಅದರ ಫೋನಲ್ಲಿ ಅದರಲ್ಲಿ ಇದರಲ್ಲಿ. ಸೊ ಲೈವಲ್ಲಿ ನೋಡೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ಅಷ್ಟೊಂದು ರಶ್ಶು ಅದು ಇದು ಎಲ್ಲ ನೆನೆಸ್ಕೊಂಡ್ರೆ ಸ್ವಲ್ಪ ಭಯ ಆಗ್ತೈತೆ. ಸೊ ಬಟ್ ಅಷ್ಟೊಂದು ರಶ್ ಇರೋ ಕಡೆ ನಾನೆಲ್ಲೂ ಹೋಗಿಲ್ಲ. ನೋಡೋಣ ಹೆಂಗಿರುತ್ತೆ ಏನು ಅಂತ ಅಂದ್ಕೊಂಡು ಇವಾಗ ಡೈರೆಕ್ಟಾಗಿ ಟೆಂಪಲ್ ಹತ್ರ ಹೋದರೆ ಟೆಂಪಲ್ ಹತ್ರ ಹೋಗ್ತೀನಿ. ಇಲ್ಲಂತಂದರೆ ಸಂಜನಾ ಮನೆಗೆ ಹೋದರೆ ಸಂಜನಾ ಮನೆಗೆ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿಗೆ ನನ್ನ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದರೆ. ಸೊ ಹಂಗಾಗಿ ಅಲ್ಲಿಗೆ ಹೋಗಿ ನೈಟಲ್ಲಿ ಹೆಂಗಿರುತ್ತೆ ನೋಡ್ಕೊಂಡು ಆಮೇಲೆ ಬೆಳಿಗ್ಗೆ ಒಂದು 4:15 ಹಂಗೆ ಸ್ಟಾರ್ಟ್ ಆಗುತ್ತಂತೆ ತೇರೆಳೆಯೋದು. ಸೊ ಬೆಳಿಗ್ಗೆ ಅಷ್ಟು ಬೇಗ ಎದ್ದು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈಗಲೇ ನೈಟಲ್ಲೇ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 8 ಗಂಟೆ. ಸೊ ಇವಾಗ ನಾನು ಅಲ್ಲಿಗೆ ಹೋಗೋ ಹೊತ್ತಿಗೆ 9 ಗಂಟೆ ಆಗುತ್ತೆ. ನಾನು ಫಸ್ಟ್ ಟೈಮ್ ನಾನು ಒಬ್ಬಳೇ 8 ಗಂಟೆಯಲ್ಲಿ ಅಲ್ಲಿ ನಂಜನಗೂಡು ಹತ್ರ ಹೋಗೋ ಥರ ಮಾಡ್ತಿರೋದು. ಸೊ ಹಂಗಾಗಿ ನೋಡೋಣ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಸೊ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲ, ನಾನು ಆಲ್ರೆಡಿ ಬ್ಲಾಗಲ್ಲಿ ಬರ್ಬೇಕಾದ್ರೇ ಮಾತಾಡ್ಕೊಂಡ್ಬಂದೀನಿ ಸಂಜನಾ ಮನೆಗೆ ಹೋಗ್ತೀನಿ ಅಂತ. ಸೊ ಇವಾಗ ಗೈಸ್ ನಾನು ಸಂಜನಾ ಮನೇಲಿ ಇದ್ದೀನಿ. ಕಾಲ್ ಬಿಟ್ಬಿಡ್ತು. ಸೋನು ಶ್ರೀನಿವಾಸ್ ಗೌಡ. ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಈ ತರ ಗೊತ್ತಿಲ್ಲ ನಮ್ಗೆ ಬಂದಿದ್ದಾರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಆಕ್ಟಿಂಗ್ ಮಾಡಿ ಹೊಸ ಮದುಮಕ್ಕಳು ಸಡನ್ ಸರ್ಪ್ರೈಸು ನಾಳೆ ಬ್ಲಾಗಲ್ಲಿ ಜಾತ್ರೆ ಪ್ರಯುಕ್ತ ಆಹ್ವಾನ ಮಾಡಲಾಗಿದೆ. ನಾನೇ ಬರ್ತೀನಿ ಅಂತ ಅನ್ಕೊಂಡು ಬಂದಿದ್ದು, ಇವ್ರನ್ನ ನೋಡಂಗ ಆಗ್ಬಿಡ್ತು. 2 ವೀಕ್ಸ್ ಆಯ್ತು. ಹಾಗೆ ಮದ್ವೆಗೆ ಇವ್ರದ್ದು ಏನು ಕಾಣಿಕೆ ಕೊಟ್ಟಿಲ್ಲ ಅಂದ್ಬಿಟ್ಟು ಇವತ್ತು ಕೊಡೋದಕ್ಕೆ ಬಂದಿದ್ದಾರೆ. ಎಲ್ಲಿ ಗಿಫ್ಟು ಏನ್ ಪ್ಲಾಸ್ಟಿಕ್ ಕಾರ ನೋಡೋಣ ಗೈಸ್. ಅದೇ ಟಾಯ್ಸ್ ಎಲ್ಲ ಬರುತ್ತಲ್ಲ ಏನಿಲ್ಲ ಗೈಸ್, ಹಂಗೆ ಸುಮ್ಮನೆ ವೆಲ್ಕಮ್ ಮಾಡೋಣ ಅಂತ ಅನ್ಕೊಂಡು ಮಾಡಿದ್ದು. ಜಸ್ಟ್ ಮಾಡಿಲ್ಲ ಅಂತ ಅನ್ಕೊಂಡು ಇವಾಗ ಇವ್ರಿಬ್ರನ್ನ ಒಂದೆರಡು ಕ್ವಶನ್ಸ್ ಕೇಳೋಣ ಅಂತ. ಇವಾಗ ಒಂದಷ್ಟು ಕ್ವಶನ್ಸ್ ಪ್ರಿಪೇರ್ ಮಾಡಿ ಇಟ್ಕೊಂಡಿದೀವಿ, ಆಯ್ತಾ? ನೀವು ಅದಕ್ಕೆ ಆನ್ಸರ್ ಮಾಡಬೇಕು. ಮದುವೆ ಆಗಿ ಎಷ್ಟು ವೀಕ್ಸ್ ಆಯಿತು? ನಾಳೆಗೆ 2 ವೀಕ್ಸ್. 2 ವೀಕ್ಸಲ್ಲಿ ನಿಮಗೆ ಏನೇನು ಚೇಂಜಸ್, ನಿಮಗೆ ನೀವು ಅವ್ರನ್ನ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ, ನೀವು ಅವ್ರನ್ನ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ? ಹೌದಾ? ಎಂತಕ್ಕೆ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀರಾ? ಏನು ರೀಸನ್ಗೆ? ಜೋರಾಗಿ ಮತ್ತೆ ಫ್ಯಾನ್ ಆಫ್ ಮಾಡು.
ಕೆಲವೊಂದು ಚೇಂಜಸ್ ಆಗಿದೆ. ಏನೇನು ಚೇಂಜಸ್ ಆಗಿದೆ ಅಂತಂದ್ರೆ, ಏನು ಬೆಳಿಗ್ಗೆ ಎದ್ದ ತಕ್ಷಣ ಮೊದ್ಲಾಗಿದ್ರೆ ಮುಖ ತೊಳ್ಕೊಂಡು ಹಂಗೆ ಇರ್ತಿದ್ದೆ. ಇವಾಗ ಎದ್ದ ತಕ್ಷಣ ಮುಖ ತೊಳ್ದ್ಮೇಲೆ ಹಣೆ ಮೇಲೆ ಇಟ್ಕೋಬೇಕು ಅಂತ ಹೇಳ್ತಾರೆ. ಅಂದ್ರೆ ಹಣೆಗೆ ಇಕ್ಕೋಬೇಕು ಅಂತ ಮುಖ ತೊಳಿತೀರಾ? ಫುಲ್ ನನ್ಗೆ ಪ್ರಾಬ್ಲಮ್ ಆಗ್ತಿದೆ. ನಂಗೆ ಇವಾಗ ತುಂಬಾ ಬಳೆ ಹಾಕೊಂಡಿದೀನಿ. ಸೊ ಮಲ್ಕೋಬೇಕಾರೆಲ್ಲ ತುಂಬಾ ಕಷ್ಟ ಆಗ್ತಿದೆ ನಂಗೆ. ಗೊತ್ತಿದೆ, ಅದೊಂದು ಕಷ್ಟ ಆಗ್ತಿದೆ. ಈಗ ಸಡನ್ ಇನ್ನೇನು ಹೊರಗಡೆ ಎಲ್ಲೋ ಹೋಗೋದಿಕ್ ಬಿಡಲ್ಲ. ಅಲ್ಲಿ ಇಲ್ಲಿ ಹೋಗ್ಬಾರ್ದು, ಅರ್ಶನ ಮೈ ಅದು ಇದು ಅಂತೆಲ್ಲ ಹೇಳ್ತಾರೆ. ಮೊದ್ಲಾಗಿ ಎಲ್ಲಾ ಕಡೆ ಸುತ್ತಾಡ್ತಿದ್ದೆ. ಇವಾಗ ಅಲ್ಲಿ ಇಲ್ಲಿ ಹೋಗೋದಿಕ್ ಬಿಡ್ತಾ ಇಲ್ಲ. ಅದೇ ಪ್ರಾಬ್ಲಮ್. ಆಮೇಲೆ ಚೆನ್ನಾಗಿ ತಿಂತಾ ಇದೀನಿ, ಸುಮ್ನೆ ಕುತ್ಕೋತಾ ಇದೀನಿ, ಕೆಲಸ ಏನು ಮಾಡ್ತಿಲ್ಲ. ಅತ್ತೆ ಮನೇಲೂ ಅದೇನೆ, ಇಲ್ಲಿ ನಮ್ಮ ಮನೇಲೂ ಅದೇನೆ. ಮನೇಲೇ ಇರೋದು, ಎಲ್ಲೂ ಹೋಗಕ್ಕೂ ಆಗ್ತಿಲ್ಲ. ನೀವೆಲ್ಲಿ ಕರ್ಕೊಂಡು ಹೋಗ್ಬೇಕು ತಾನೆ? ಟೈಮೇ ಇಲ್ಲ. ಏನ್ ಮಾಡೋದು? ಆಲ್ರೆಡಿ ಅಂತ ಆಗಿ ಹೋಯ್ತು. ಇವಾಗ ನೆಕ್ಸ್ಟ್ ವರ್ಕ್ ಜಾಯಿನ್ ಆಗ್ಬೇಕು. ಈಗ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಪ್ಯೂರ್ ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಆಗಕ್ಕೆ ಇವರಲ್ಲಿ ಏನ್ ಇಷ್ಟ ಆಯ್ತು? ಅವ್ರು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತೀನಿ ಅನ್ನಂದ್ರು ಅದಕ್ಕೆ ನಮಗೆಲ್ಲ ಗೊತ್ತಾಗೋಯ್ತು. ನಾನು ಬ್ಯಾಂಗ್ಳೂರಲ್ಲೇ ವರ್ಕ್ ಮಾಡೋದು. ಇದಕ್ಕೊಂದು ನ್ಯೂಸ್ ಹಾಕೊಂಡು ಇದಕ್ಕೊಂದು ಹಾಕೊಂಡು. ಆಮೇಲೆ ನಿಮಗೆ? ನನಗೆ ಹೌದು, ನಾನು ಕೇಳ್ಬೇಕು ಅಂತಿದ್ದೆ, ಹೆಂಗೆ ನೀವು ನನ್ನ ಓಕೆ ಮಾಡಿದ್ರಿ? ಅಪ್ಪ ಅಮ್ಮ ಒಪ್ಕೊಂಡ್ರು, ಅದಕ್ಕೆ ನಾನು ಅಲ್ಲ ಅಕ್ಕ, ನೀವು ಕೇಳಿ ಅಕ್ಕ, ನೀವು ಕರೆಕ್ಟ್ ಆಗಿ ಹೇಳಿ. ನನ್ನಲ್ಲಿ ಏನ್ ಇಷ್ಟ ಆಯ್ತು ಅಂತ ಹೇಳು. ಏನು ಇಷ್ಟ ಆಯ್ತು ನಿಮ್ಗೆ? ನಾನು ತುಂಬಾ ಸಿಂಪಲ್ ಆಗಿದ್ದಾರೆ, ತುಂಬಾ ಜೆನ್ಯೂನ್ ಆಗಿದ್ದಾರೆ, ಅದಕ್ಕೆ ಇಷ್ಟ ಆಯ್ತು. ಪಟಪಟ ಅಂತ ಮಾತಾಡ್ತಾರೆ. ಮಾತಾಡ್ತೀನಿ ಅಷ್ಟೊಂದು ಅಂತ ಮಾತಾಡಲ್ಲ, ಸೈಲೆಂಟ್ ಸೈಡಲ್ಲಿ ಮಾತಾಡ್ತಾರೆ ಜೊತೆಗೆ. ಇನ್ನೋಸೆಂಟ್. ಅಂದ್ರೆ ನಮ್ ಜೊತೆ ಮಾತಾಡ್ಬೇಕು, ನಿಮ್ ಹತ್ರ ಮಾತಾಡಲ್ಲ. ಸ್ಟಾರ್ಟಿಂಗ್ ಅಲ್ವಾ, ಏನು ಗೊತ್ತಿಲ್ಲ. ಬ್ಯಾಂಗ್ಳೂರ್ ಹೋದ್ಮೇಲೆ ಗೊತ್ತಾಗುತ್ತೆ. ಇನ್ನು ಅಷ್ಟೊಂದು ಮಿಂಗಲ್ ಆಗಿಲ್ಲ. 2 weeks ಆಯ್ತಲ್ಲ ಗೈಸ್, ಅಷ್ಟೊಂದು ಮಿಂಗಲ್ ಆಗಿಲ್ಲ ಅಂತ. ಎಲ್ಲಿ 3 ದಿನಕ್ಕೂ ಅಲ್ಲಿ ಇಲ್ಲಿ ಓಡಾಡ್ತಿದ್ರೆ ಎಲ್ಲಿ ಆಗ್ತಾರೆ. ಆಮೇಲೆ ಜಾಸ್ತಿ ಏನ್ ಎಕ್ಸ್ಪ್ರೆಸ್ ಮಾಡ್ತೀರಾ ಒಬ್ರಿಗೊಬ್ರು? ಏನ್ ಎಕ್ಸ್ಪ್ರೆಸ್ ಅಂದ್ರೆ ಏನಾದ್ರು ಮ್ಯಾಟರ್ದು, ಅಂದ್ರೆ ಜಾಸ್ತಿ ಮಾತಾಡೋದು. ನಾನ್ ಜಾಸ್ತಿ ಕಂಪ್ಲೇಂಟ್ ಮಾಡ್ತೀನಿ. ನಿಮ್ಮೂರು ಹಂಗೆ, ನಿಮ್ಮೂರು ಹಿಂಗೆ, ನಮ್ಮ ಮನೇಲಿ ಇದ್ರೆ ಹಿಂಗೆ ಇರ್ತಿತ್ತು, ನಿಮ್ಮ ಮನೇಲಿ ಇದ್ರೆ ಹಿಂಗೆ ಇರ್ತಿತ್ತು ಅಂತ ಹೇಳ್ತಿರ್ತೀನಿ ಯಾವಾಗ. ಮಾಡ್ಕೋಬಾರ್ದು ಲೈಫಲ್ಲಿ. ಅಯ್ಯೋ. ನೆಕ್ಸ್ಟ್ ಕ್ವಶನ್ ಅಷ್ಟೇ, ನಿಮ್ದೇನಿಲ್ಲ? ಯಾವ್ದು ಕೇಳಿ, ನಮ್ ಬಾವನ್ ಕಡೆ. ಹೇಳಿ, ನೀವ್ ಮಾತಾಡ್ತಾನೆ ಇಲ್ಲ, ಅಕ್ಕನೇ ಮಾತಾಡ್ತಿದಾರೆ. ಏನ್ ಮಾಡೋದು? ನಂದು ಅದೇ ಇದು ಯಾವ್ದೋ ಮೂವಿಲಿ ಹೇಳ್ತಾನಲ್ಲ, ಎಂತ ದರ್ಶನ್ ಮೂವಿ ಇದೆ ಗೊತ್ತೊಂದು, ಅವ್ರೇನು ಹೇಳ್ತಾರೆ ನಂದು ಅದೇ. ಅದನ್ನ ಹಾಕೊಂಡು ಒಂದೇ ಒಂದು ಡೈಲಾಗ್ ಕೊಟ್ಟಿದ್ದಾರೆ. ಆಮೇಲೆ ಇಬ್ರಲ್ಲಿ ಮೊದ್ಲು ಜಗಳ ಆಡೋದು ಯಾರು? ಜಗಳ ಮಾಡೋದು ಜೀವನನೇ ಸ್ಟಾರ್ಟ್ ಆಗಿಲ್ಲ, ಜಗಳ 15 days ಆಗಿದೆ. 2 weeks ಅಲ್ಲಿ ನಾವು ಅಕ್ಕಪಕ್ಕ ಇದ್ದಾಗ್ಲೇನೆ ಒಂದಷ್ಟು ವಿಷಯಗಳು ಹಾಕ್ ಬರಲ್ಲ ನಮಗೆ. ಅಂದ್ರೆ ನೀವು ಮಾಡೋ ಕೆಲಸ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗಲ್ಲ. ಸಿಟ್ಟಲ್ಲಿ ಏನಾದ್ರು ಅನ್ಬಿಡೋದು. ಆ 2 weeks ಅಲ್ಲಿ ಯಾವ ಟೈಪ್ ಅಲ್ಲಿ ಆತರ ಆಗಿದೆ? ಅದೇ ಚಿಕ್ಕ ವಿಷಯಕ್ಕೆ ನಾನೇ ಕೋಪ ಮಾಡ್ಕೊಳ್ಳೋದು ಜಾಸ್ತಿ. ಇವಾಗ ಮಾಡ್ಕೊಂಡಿದ್ದೀರಾ ಇವಾಗ? ಕೋಪ ಅಂತೇನಿಲ್ಲ, ಬಂದಿಲ್ಲ, ಇನ್ನ ಬಂದಿಲ್ಲ. ಬಂದ್ಮೇಲೆ ನೋಡ್ಬೇಕು. ನಿಮಗೆ? ಕೋಪ ಬಂದಿಲ್ಲ. ಅವಳೆಲ್ಲದ್ ನೋಡೇ ಕೋಪ ಮಾಡ್ಕೊಂಡಿರ್ತಾರೆ ಅವರು. ಆಕ್ಚುಲಿ ಏನಾಗಿತ್ತು ಅಂದ್ರೆ, ಬೆಳಿಗ್ಗೆ ರಿಂಗ್ ಮಿಸ್ ಮಾಡ್ಬಿಟ್ಟಿದ್ರು, ಅದಕ್ಕೆ ಸ್ವಲ್ಪ ಕೋಪ ಬಂದಿತ್ತು. ನಾನೇ ಹುಡುಕೊಟ್ಟೆ. ಬೈದ್ರಾ? ಬೈಲಿಲ್ಲ, ನಾನು ಅವಳಿಗೆ ಅಳ್ತಿದ್ದೆ. ನಾನು ಅಳದ್ ನೋಡ್ಬಿಟ್ಟು ಭಯ ಆಗ್ಬಿಟ್ಟಿದ್ದು ಬೆಳಿಗ್ಗೆ. ನೆಕ್ಸ್ಟ್ ಕ್ವಶನ್, ಜಗಳದ ನಂತರ ಸಾರಿ ಕೇಳೋದು ಯಾರು? ನಮ್ ಭಾವನೆ ಪಾಪ. ಸಾರಿ ಅಂತಿಲ್ಲ, ನಮ್ ಭಾವ ಪಾಪಚಿ. ಅಲ್ಲಿ ಇಷ್ಟು ದಿನ ಅಂದ್ರೆ ಅವಾಗಿಂದ ಮಾತಾಡ್ಕೊಂಡಿ, ಅಂದ್ರೆ ಮದ್ವೆ ಫಿಕ್ಸ್ ಆದಾಗಿಂದನು ಮಾತಾಡ್ತಿದೀರಾ ಅಲ್ವಾ? ಅವಾಗಿಂದ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ? ಅಂದ್ರೆ ಈಗ ಕಾಲ್ ಮಾಡಲ್ಲ ಕರೆಕ್ಟ್ ಆಗಿ, ಅಂದ್ರೆ ಕಾಲಲ್ಲಿ ಪಕ್ಕನೇ ಇದಾರಲ್ಲ ಮದ್ವೆ. ಅಲ್ಲ ಇವಾಗಲ್ಲ, ಅವಾಗಿಂದನು ಇಲ್ಲಿವರೆಗೂ 6 months. 6 months ಅರೌಂಡ್ ನವೆಂಬರ್ ಅಲ್ಲಿ ಇದಾಗಿದ್ದು, ಎಂಗೇಜ್ಮೆಂಟ್ ಆಗಿದ್ದು. ಡಿಸೆಂಬರ್ ಸಾರಿ ಕೇಳ್ತಾರೆ. 3 months. ನಾನು
ಕೇಳಿ ನಾನು ಕ್ಷಮಿಸ್ಬಿಡ್ತೀನಿ. ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಏನಾದ್ರು ಅದ್ ಬಂದಿಲ್ಲ ಇದ್ ಬಂದಿಲ್ಲ, ಕಾಲ್ ಬಂದಿಲ್ಲ, ಕಾಲ್ ಮಾಡಲ್ಲ, ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಇದ್ ಮಾಡಿದ್ದೆ. ಕರೆಕ್ಟ್ ಆಗಿ ಅವ್ರು ಸ್ವಲ್ಪ ಸ್ಪೋರ್ಟ್ಸ್ ಕ್ರಿಕೆಟ್ ಅಂದ್ಬಿಟ್ಟು ಜಾಸ್ತಿ ಇದ್ ಮಾಡ್ತಾ ಇದ್ರು, ಟೈಮ್ ಕೊಡ್ತಿರ್ಲಿಲ್ಲ. ಇಲ್ಲ ನೀವ್ ಮಾತಾಡಿ ಮಾತಾಡಿ, ನೀವ್ ಅವ್ರನ್ನ ನೋಡಿ. ಅಲ್ಲಿ ಏನು ಫ್ಯಾನ್ ಸೌಂಡ್ ಕೇಳಿಸುತ್ತೆ, ಕರೆಕ್ಟ್ ಆಗಿ ವಾಯ್ಸ್ ಕೇಳಿಸುತ್ತೆ. ಅದು ಫಸ್ಟ್ ನಾವು ಮಾಡಿದ್ವಲ್ಲ, ಅದು ಕೇಳುತ್ತೆ ಇಲ್ವೋ ಒಂದು ಗೊತ್ತಿಲ್ಲ. ಅದು ನೀವ್ ಏನ್ ಮಾಡ್ಬೇಕು, ನಾನು 1 month ಆದ್ಮೇಲೆ ಇದು ಮಾಡ್ಬೇಕಿತ್ತು. ಹೌದಾ? ಅಲ್ಲ ಇವಾಗ 6 months ಆಗಿದೆ. ಅದಕ್ಕೊಂದಿನ ಬೆಂಗಳೂರಿಗೆ ಇನ್ವೈಟ್ ಮಾಡ್ತಾರೆ, ಖಂಡಿತ ರಶ್ಮಿತಾ ನೀವು ಹೋಗಿ ಹೋಗೋಣ ಅಲ್ಲಿ, ಅವ್ರ ಮನೆಗೆ ಹೋಗಿ ಒಂದಿನ ಮಾಡೋಣ. ಆಮೇಲೆ ಏನು ಇಬ್ರಲ್ಲಿ ಜಾಸ್ತಿ ನಾಚಿಕೆ ಪಡ್ಕೊಳ್ಳೋದು ಯಾರು? ರೆಡಿ ಮಾಡ್ಕೊಂಡಿದ್ದೆ. ಇಲ್ಲ ಹೇಳಿ, ಏನಾಗಲ್ಲ, ಕ್ಯಾಂಡಿ ಕ್ಯಾಂಡಿ ಹೇಳಿ ಕೇಳಕ. ಏನು ಬೇಡ, ಮಾಡ್ತಾರೆ ನಮ್ಗೆ. ಏನಕ್ಕೆ ಅಕ್ಕ ಕೇಳಿ? ನಿಮ್ಗೆ ಹುಡುಗಿ ನೋಡಕ್ ಬಂದಾಗ ನೋಡ್ದಾಗ ಇಷ್ಟ ಆಯ್ತಾ, ನೋಡಿದ್ಮೇಲೆ ಮನೆಗೆಲ್ಲ ಹೋಗಿ ಮಾತಾಡಾದ್ಮೇಲೆ ಇಷ್ಟ ಆಯ್ತಾ, ಓಕೆ ಅಂತ ಅನ್ನಿಸ್ತಾ ನಿಮ್ಗೆ? ಮನೆಗೆಲ್ಲ ಹೋಗಿ ಮಾತಾಡೋದ್ಮೇಲೆ ಇಷ್ಟ ಆಯ್ತು. ಇದು ಸುಳ್ಳು, ಹುಡುಗಿ ನೋಡಿದ ತಕ್ಷಣ ಇಷ್ಟ ಆಗಿಲ್ಲ. ಇಷ್ಟ ಆಗಿಲ್ವಾ? ಸುಳ್ಳು ಸುಳ್ಳು. ಆತರ ಅಲ್ಲ, ಮನೆಗ್ ಬರ್ಬೇಕು, ಹುಡುಗಿ ನೋಡ್ಬೇಕೆಲ್ಲ ಒಟ್ಟಿಗೆ. ನೋಡ್ದಾಗ ಫಸ್ಟ್ ಇಂಪ್ರೆಷನ್ ನಾನ್ 1990s ಕಿಡ್, ನಾನೇನ್ 2000 ಕಿಡ್ ಅಲ್ಲ. ಅವರು ನಿಮ್ಗೆ ಜ್ಯೂಸ್ ಕೊಟ್ಟಾಗ ತಲೆ ಎತ್ತಿದಾಗ ಅವ್ರನ್ನ ನೋಡಿದಾಗ ಹೇಗೆ ಅನಿಸ್ತು ಹೇಳಿ? ಸೂಪರ್ ಆಗಿದ್ದಾಳಲ್ಲಪ್ಪ, ಈ ಜನ್ಮಕ್ಕೆ ನನ್ಗೆ ಇವಳಂತ ಫಿಕ್ಸ್ ಗಿಕ್ಸ್ ಮಾಡ್ಬಿಟ್ಟಿದೆ ಯಾಕಂದ್ರೆ. ಓಕೆ ಸುಮಾರಾಗಿದೆ ಹುಡುಗಿ ಅಂತ ಅನ್ನಿಸ್ತಾ? ಓಕೆ ಓಕೆ ಅನ್ನಿಸ್ತಾ? ಬರೀ ಓಕೆ. This is so insulting. ಬೇಕಾಗಿರೋ ಜೀವನ ಇದೊಂದು ಜೀವನವೇ, ಇದೊಂದು ಜನ್ಮವೇ. ಅಲ್ಲ ಇವಾಗ ಕಪ್ಪಲ್ ಇದು ಕಟ್ ಮಾಡಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಕೊಡ್ತೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಹೇಳ್ತೀನಿ. ಹೇಳಿ ಹೇಳ್ಬೇಕು, ಜೆನ್ಯೂನ್ ಆನ್ಸರ್ಸ್ ಆರ್ ನೀಡೆಡ್. ಜೆನ್ಯೂನ್ ಆನ್ಸರ್ ಇವಾಗ ಹೇಳ್ದ. ಇವಾಗ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಇರಿ, ನಮ್ಮ ಬಾಬಾ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ಅದ್ರ ಒಂದು ನಮ್ಮ ಅಕ್ಕನ ಬಗ್ಗೆ ಅದ್ರ ಒಂದು ಹಾಡು ಹೇಳಿ. ಫಸ್ಟ್ ಅದಕ್ಕೆ ಆನ್ಸರ್ ಮಾಡ್ತಾರಂತೆ. ಅದನ್ನ ಹಾಡಿನ ಮೂಲಕ ಹೇಳಿ. ಹಾಡಿನ ಮೂಲಕ ಅಂದ್ರೆ ಅವ್ರು ತುಂಬಾ ಚೆನ್ನಾಗಿರೋ ಸಿಂಗರ್ ಅವರು. ಅಕ್ಕ ಇಬ್ರು ಒಳ್ಳೆ ಸಿಂಗರ್. ನಮ್ಮ ಬಾಬಾ ತುಂಬಾ ಚೆನ್ನಾಗಿ ಹೇಳಿ ಹಂಗಂದ್ರೆ ಒಂದು ಸಾಂಗ್ ಹೇಳಿ. ಟೈಟಾನಿಕ್ ಹೀರೋ A few moments later. ಚೆನ್ನಾಗಿ ಹೇಳ್ತಾರೆ ಹಾಡಿ. ಮುಗಿಸ್ತೀನಿ. ಫಸ್ಟ್ ಟೈಮ್ ಅವ್ನು ನೋಡಿರ್ತೀನಿ ನನ್ನ ಹಾರ್ಟ್ ಅಲ್ಲಿ. ದಯವಿಟ್ಟು ಬೇಡ, ಇದನ್ನ ಕೇಳಕ್ ಆಗ್ತಿಲ್ಲ, ಕ್ಷಮಿಸಿ. ಮತ್ತೆ ಈ ತರ ಆನಿಮೇಟೆಡ್ ಆನ್ಸರ್ಸ್ ಇದೆಲ್ಲ ಬೇಡ. ತುಂಬಾ ಜಾಸ್ತಿ ಐತಿದ್ದು. ಇಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹುಟ್ಟಿದಾರೇನೋ ಅಂತ ಅನ್ಸ್ಬಿಡ್ತು. ಆದ್ರೆ ಮದ್ವೆನ ಇವ್ರನ್ನೇ ಆಗ್ಬೇಕು ಅನ್ಸ್ಬಿಡ್ತು. ಇದಂತೂ ಪಕ್ಕಾ ಸುಳ್ಳು. ನಾನ್ ನಂಬಲ್ಲ. ನನ್ ಮೇಲೆ ಆಣೆ ಇಟ್ಟೇಳು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನನ್ ಮೇಲೆ ಆಣೆ ಇಟ್ಟೇಳು. ಹಾಗಾದ್ರೆ ಸುಳ್ಳು ಅಂತಲ್ಲ. ಸುಳ್ಳಲ್ಲ. ಏನ ಈ ತರ ಬ್ಲಾಗ್ ಅಲ್ಲಿ ಹೇಳ್ಕೊಳ್ಳೋದಲ್ಲ. ಅದು ಮನಸ್ಸಿಂದ ಬರ್ಬೇಕಾ? ಮನ್ಸೊಳಗೆ ಹಾರ್ಟ್ ಅಲ್ಲಿದೆ. ಅಲ್ಲೇ ಇಟ್ಟುಕೊಳ್ಳಿ, ಆಚೆಗೆ ತರಬೇಡಿ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಆಯ್ತಾ? ಎಲ್ಲಾರ ಮುಂದೆ ಅದು ಬ್ಲಾಗ್ ಮುಂದೆ ಎಲ್ಲರ ಮುಂದೆ ಹೇಳ್ತಿದ್ದಾರೆ, ನೀವು ಖುಷಿ ಪಡ್ಬೇಕು. ಹೌದಾ? ಅನಿಸ್ತಾಡಿಯಾ? ತುಂಬಾ ತುಂಬಾ ಅನಿಸ್ತಾಡಿಯಾ? ಈ ಸಾಂಗ್ ಆಡ್ರಿ ಒಂದು. ಸಾಂಗ್ ಅಂತ ಹೇಳಿ. ಚೆನ್ನಾಗಿ ಆಡ್ತಾರೆ ಬಾಬಾ ಹಾಡಿ. ನಾನು ಯಾವ ಸಾಂಗ್ ಹೇಳಿ ಇವಾಗ? ಆಡ್ರಿ ಒಂದು ಹಂಗೇನೆ. ನಂಗೆ ಏನೋ ಸ್ಟೇಜ್ ಮೇಲೆ ಎಸ್ಬಿಟ್ಟು ಹಾ ಸಾಂಗ್ ಚೆನ್ನಾಗೈತೆ ಹಾಡಿ. ಅಲ್ಲ ನೀವು ಪಲ್ಲವಿ ಅವ್ರ ಚರಣ ಯಾವ್ದಾದ್ರು. ನನ್ನ ಹೆಂಡತಿಗೆ ಈ ಸಾಂಗ್ ಆಡ್ಬೇಕು ಅಂತ ಅನ್ಕೊಂಡು ಹೇಳ್ಬೇಕು. ನನ್ ಮುಖ ನೋಡ್ಕೊಂಡು ಮನೇಲಿ ಬಂದ ನಾವೇ ಮಾಡೋದು ಅಷ್ಟೇ. ಅವ್ರೇನ್ ಬರಲ್ಲ ಹೇಳಿ. ನೆನ್ಸ್ಕೊಳ್ಳಿ.
ನೆನ್ಸ್ಕೊಳ್ಳಿ ಯಾವ್ದೊಂದು ಹೀರೋಯಿನ್ ನೆನ್ಸ್ಕೊಳ್ಳಿ. ಹೀರೋಯಿನ್ ಅಲ್ಲ, ನಿಮ್ ವೈಫೇ ಹೀರೋಯಿನ್ ಇವಾಗ. ಯಾವ ಸಾಂಗ್ ಹೇಳೋದು? ಸಾಂಗ್ ಇಲ್ಲ ಬೇಡ ಸುಮ್ಮನೆ. ಚೆನ್ನಾಗಿ ಹಾಡ್ತಿರಲ್ವಾ, ಆಡಿ. ಬೇಡ ಐತೆ ವ್ಲಾಗ್, ಬೇಗ ಆಡಿ. ಪ್ಲೀಸ್ ಒಂದ್ 2 ಲೈನು ಆಡ್ಬಿಡಿ, 2 ಲೈನ್ ಹಾಡಿ. ಮಾಡೋಣ, ಆಡ್ಬಿಡಿ. 2 ಲೈನ್ ಹಾಡಿ. ಹೇಳಿ. ನಿಮ್ ಹೆಂಡತಿ ಮೇಲೆ ಪ್ರೀತಿ ಇದ್ರೆ ಹೇಳ್ರಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಯಾವ ಸಾಂಗ್ ಹೇಳೋದು ನನ್ಗೆ ನೆನ್ಪು ಅವಾಗಿಂದ 10 ಸಲ ಹೇಳ್ತಾ ಇದ್ದೀನಿ. ಅವ್ರೆ ಅದನ್ನೇ ಹೇಳಿ. ಅವ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೀರಿಯಸ್ಲಿ ನಂಗೆ ಇವಾಗ ನಾಚಿಕೆ ಆಗ್ತದೆ. ಅಕ್ಕ ನೀವು ನಾಚಿಕೆ ಆಗೋ. A few moments later. ಕಂಗಳ ಬಾಗಿಲು ಹೃದಯಕ್ಕೆ ಕಾವಲು, ಕಂಗಳ ಬಾಗಿಲು ಹೃದಯಕ್ಕೆ ಕಾವಲು, ಕಾವಲು ಮುರಿದ ನೀರೇ ಕಣ್ಣಿಂದ ಕರುಣೆಯ ತೋರೆ, ಮನಸ್ಸೊಂದು ಮಗುವಂತೆ ಬಯಸಿದ್ದು ಬಿಡದಂತೆ, ಅಳಿಸಬೇಡ ಮಗುವ ಬಾರೆ, ಪ್ರೀತಿಯ ಕರುಣೆಯ ತಾರೆ, ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ. ಸೂಪರ್. ಒಳ್ಳೆ ಮಾತಿಗೆ. ಒಳ್ಳೆ ಸಾಂಗ್, ಒಳ್ಳೆ ಕಲೆ ಎಲ್ಲ ಹೊರಗಡೆ ಬಂದ್ಬಿಡ್ತು. ಅಂಡ್ ಫೈನಲಿ ಸೊ ಗೈಸ್, ಇವ್ರಿಗೆ ಕ್ವಶನ್ಸ್ ಎಲ್ಲ ಕೇಳಿ ಮುಗ್ದಾಯ್ತು. ಏನಾದ್ರು ಕ್ವಶನ್ಸ್ ಅಲ್ಲಿ ಉಳ್ದೋಗಿದ್ರೆ ಸಾರಿ. ಇನ್ನ ಅದನ್ನ ನೆಕ್ಸ್ಟ್, ಈಗ ಜಸ್ಟ್ 2 ವೀಕ್ಸ್ ಆಗಿರೋದ್ರಿಂದ ಇಷ್ಟು ಕೇಳಿದೀನಿ. ಅಂಡ್ ನೆಕ್ಸ್ಟ್ 1 ಮಂತ್ ಆಗ್ಲಿ, ಆಮೇಲೆ ನಾನು ಏನಾದ್ರು ಬ್ಯಾಂಗ್ಳೂರಿಗೆ ಹೋದ್ರೆ ಅದನ್ನ ಇನ್ನು ಡಿಟೇಲ್ ಆಗಿ ಕೇಳೋಣ. ಈಗ ಸದ್ಯಕ್ಕೆ ಇವಾಗ ಹೆಂಗ್ ಅನ್ಸ್ತು? ಇವಾಗ ಹಿಂಗ್ ಅನ್ನಿಸ್ತು ಅಂದ್ರೆ ಮದ್ವೆ ಆದ್ಮೇಲೆ ಸ್ವಲ್ಪ ಬೇಗ ಬೇಗ ಅವ್ರು ಬಂದಿದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಇಲ್ಲ, ನಿಮ್ದು ಕೇಳಿದ್ರ ಬಗ್ಗೆ ಖುಷಿ ಆಯ್ತಾ? ಒಂದ್ ಸ್ವಲ್ಪ ಖುಷಿ open up ಆಯ್ತು ಆದ್ರಿ? ನನಗೆ. ಅವ್ರ ಹತ್ರ ಒಂದು ಸಾಂಗ್ ಹೇಳ್ಸಿದ್ ನಂಗೆ ತುಂಬಾ ಖುಷಿ ಆಯ್ತು ನನಗೆ. ಸ್ವಲ್ಪ ಓಪನ್ ಅಪ್ ಆಗಿದ್ದೀರಾ ಅಂತ ಏನಾದ್ರು ಅನ್ಸ್ತಾ? ನಾನ್ silent ಇದನ್ನ ಹೇಳ್ಕೊಂಡೇ ಇರ್ಲಿಲ್ಲ ಅಂತ ಏನಾದ್ರು ಅನ್ಸ್ತಾ? ಇನ್ನ ಇಲ್ಲ, ಟೈಮ್ ಬೇಕಿನ್ನ ಸ್ವಲ್ಪ. ಸೈಲೆಂಟ್ ಅನ್ಕೊಂಡಿದ್ದೆ, ಪರವಾಗಿಲ್ಲ, ಪಟ ಪಟ ಅಂತ ಮಾತಾಡ್ತಾರೆ. ಹೆಂಗೆ ನನ್ ಬ್ಲಾಗ್ ಅಲ್ಲಿ ನಿಮ್ಗೆ ಇದು ಗೊತ್ತಾಯ್ತು? ಇಲ್ಲ, ಆಕ್ಚುಲಿ ನಾನು ಸೈಲೆಂಟೇನೆ, ಬಟ್ ಕಂಫರ್ಟ್ ಎಲ್ಲಿರುತ್ತೆ ನಾನು ಅಲ್ಲಿ ಮಾತ್ರ ಮಾತಾಡ್ತೀನಿ ಅಷ್ಟೇ. ಎಲ್ಲಾರ್ದು ಒಂದೊಂದು ಅದಿರುತ್ತೆ. ನಮ್ಮೊಟ್ಟಿಗೆ ಇರೋರೊಟ್ಟಿಗೆ ಕಂಫರ್ಟ್ ಆಗಿ ಫೀಲ್ ಮಾಡ್ತೀವಲ್ಲ, ಅದು ಓಪನ್ ಆಗಿ ಮಾತಾಡ್ತೀವಲ್ಲ, ಅದು ಇವಾಗ ಹೊರಗಡೆ ಬಂತು. ಸೊ ವ್ಲಾಗ್ ಎಂಡ್ ಮಾಡಿ. ಅಂಡ್ ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಈ ವ್ಲಾಗ್ ತುಂಬಾ ಲೆಂತ್ ಆಗುತ್ತೆ. ಅಂಡ್ ಈ ವ್ಲಾಗ್ ದೇವರದ್ದು ಮಾಡೋಣ ಅಂತ ಅನ್ಕೊಂಡ್ ಬಂದಿದ್ದು ರಥೋತ್ಸವದ್ದು. ಇವ್ರಿಬ್ರದ್ದು ರ್ಯಾಪಿಡ್ ಫೈರ್ ಆಗೋಯ್ತು. ಸೊ ಈ ವ್ಲಾಗ್ ನ ಇದ್ರಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವು ಎಂಡ್ ಮಾಡಿ, ನಾನು ಎಂಡ್ ಮಾಡ್ತೇನೆ. ನೆಕ್ಸ್ಟ್ ಬ್ಯಾಂಗ್ಳೂರ್ ಶಿಫ್ಟ್ ಆಗ್ತೀವಿ ನಾವು. ಶೇರ್ ಅಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ಇರ್ರಿ, ಫಸ್ಟ್ ಇನ್ವೈಟ್ ಮಾಡ್ಬೇಕು ನಾವು ಬ್ಯಾಂಗ್ಳೂರ್ಗೆ ನಾವು ಶಿಫ್ಟ್ ಆಗ್ತಿದೀವಿ ನೆಕ್ಸ್ಟ್ ವೀಕ್. ಅವಾಗ ಬರ್ಬೇಕು. ಬಂದ್ಬಿಟ್ಟು ಮತ್ತೆ ಆಮೇಲೆ ಇನ್ನೊಂದ್ಸಲ ಆಫ್ಟರ್ 1 ಮಂತ್ ಅಂದ್ಬಿಟ್ಟು ಇನ್ನೊಂದು ವ್ಲಾಗ್ ಮಾಡಿ. ಅವಾಗ ಇನ್ನ ಓಪನ್ ಅಪ್ ಆಗ್ಬೇಕು ಅವ್ರು ನಮ್ಗೆ. ಜಾಸ್ತಿ ಮಾತಾಡ್ಬೇಕು ನಮ್ ಬಾವ. ಅಂದ್ರೆ ಕೀಪ್ ಗೋಯಿಂಗ್, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ರಶ್ಮಿತಾ ರಾಶ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು so much.